ಆ ಎಲೆಕ್ಷನ್ ಸಂದರ್ಭದ CCTV ಕ್ಯಾಮ್ರಾ ನಮಗೆ ಸಿಗಲಾರದ ಪರಿಸ್ಥಿತಿ ಅದ. ಇವೆಲ್ಲನೂ ಒಂದಿಲ್ಲ ಎರಡಿಲ್ಲ, ಹಾಗೆ ಒಂದರಿಂದ ಒಂದು ಇದ್ದಾವೆ. ಹೀಗಾಗಿ ಈ ಒಂದು ಆಡಳಿತಾರೂಢ ಪಕ್ಷ BJPಯನ್ನು ಸೋಲಿಸೋದು ಅಸಾಧ್ಯ ಅನ್ನೋದು ಈಗಾಗಲೇ ಮಮತಾ ಬ್ಯಾನರ್ಜಿಯವ್ರಿಗೆ ಮನವರಿಕೆ ಆಗಿದೆ, ರಾಹುಲ್ ಗಾಂಧಿಯವ್ರಿಗೆ ಮನವರಿಕೆ ಆಗಿದೆ, ಕೇಜ್ರಿವಾಲ್ಗೆ ಮನವರಿಕೆ ಆಗಿದೆ ಅಂತ ತಿಳ್ಕೊಂಡಿವಿ. ಯಾಕಂತಂದ್ರೆ ಇದನ್ನು ತಿಳ್ಕೊಳ್ಳೋದ ಹೋದ್ರೆ ಇವತ್ತು ನಮ್ಮ ಮೋದಿಯವರಾಗಿರ್ಬೋದು ಅಥವಾ ನಮ್ಮ ಮಮತಾ ಬ್ಯಾನರ್ಜಿಯವರಾಗಿರ್ಬೋದು, ಮೋದಿಯವ್ರಿಗಂತೂ ಎಚ್ಚರಿಕೆ ಕರಗಂಟೆ ಆಗ್ಯದ. ನೀವು ಈ ರೀತಿ ಮಾಡ್ತಾ ಹೋದ್ರೆ ನಾವು ವಿರೋಧ ಮಾಡ್ತೀವಿ ಅಂತೇಳಿ. ಆದರೆ ಇದನ್ನು ಕಂಟಿನ್ಯೂ ಆಗಿ ಇಟ್ಕೊಂಡು ಹೋಗ್ಬೋದು, ವಿರೋಧ ಪಕ್ಷ ಇಟ್ಕೊಂಡು ಹೋಗ್ಬೋದು ಭಾಳ ಕಷ್ಟದ ಕೆಲಸ. ಆದರೂ ಮಮತಾ ಬ್ಯಾನರ್ಜಿಯವರು ಕಳೆದ 15 ವರ್ಷದ ಆಳಿದ್ರಿಂದಾಗಿ ಒಂದಿಷ್ಟು ಅನುಕೂಲಗಳು ಅವರು ನಮ್ಮೊಂದು ಜನ ಇದ್ದಾರೆ, ಅವ್ರ ಮೇಲೆ ದುಡ್ಡು ಹೊಡೋದು ಜನ ಇದ್ದಾರೆ, ಅವ್ರೆಲ್ಲ ಮುಂದೆ ಬರ್ಬೋದು ಅನ್ನೋ ದೂರದ ಏನಂತ ನೀವು ಇದಕ್ಕೆ ಆಗ್ಬೋದಾ? ಮಮತಾ ಬ್ಯಾನರ್ಜಿಯವರು ಹೋರಾಡಿದ್ರೆ ಯಶಸ್ಸು ಆಗ್ಬೋದಾ? ಜೊತೆಗೆ ರಾಹುಲ್ ಗಾಂಧಿ ಬಂದು ನಮ್ಮ ಕೇಜ್ರಿವಾಲ್ ಕೂಡಿ ಹೋರಾಟ ಮಾಡ್ಬೋದಾ ಅನ್ನುವಂಥ ಚರ್ಚೆಗೆ ನೀವೇನಂತೀರಿ? ಇದು ನಿಮಗೆ ಲೈಕ್ ಆಗಿರ್ಬೋದಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H16 ನ್ಯೂಸ್ ಅರ್ಥ ಸೇರಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.